ಯಾವುದೇ ಪರವಾನಗಿ ಇಲ್ಲದೆ ರಸ್ತೆ ಅಗೆದು ಸರ್ಕಾರದ ಆಸ್ತಿಗೆ ಹಾನಿ ಮಾಡಿದ ಖಾಸಗಿ ಸಂಸ್ಥೆ ಹಾಗೂ ಖಾಸಗಿ ಸಂಸ್ಥೆಯ ಗುತ್ತಿಗೆದಾರರ ಮೇಲೆ ಕಾನೂನು ಕ್ರಮ ಕೈಗೊಂಡು ಗುತ್ತಿಗೆ ಪರವಾನಗಿ ರದ್ದುಗೊಳಿಸುವಂತೆ ಕಾರವಾರದ ಸಮಾಜ ಸೇವಕ ವಿಲ್ಸನ್ ಫರ್ನಾಂಡಿಸ್ ಆಗ್ರಹಿಸಿದರು. ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಫೆಬ್ರವರಿ 22ರಂದು ರಾತ್ರಿ 10:30 ಗಂಟೆಗೆ ಕಾರವಾರದ ಬೈತ್ಕೋಲ್ನಲ್ಲಿ ಪ್ರೈವೇಟ್ ಕಂಪನಿಯವರು ಹಾಗೂ ಅದರ ಗುತ್ತಿಗೆದಾರ ಕಂಪನಿಯ ಪೈಪ್ಲೈನ್ ಅಳವಡಿಸಲು ಯಾವುದೇ ಅನುಮತಿ ಪರವಾನಗಿ ಪಡೆಯದೆ ನಿಯಮ ಬಾಹಿರವಾಗಿ ರಸ್ತೆಯನ್ನು ಹಾಳು ಮಾಡಿದ್ದಾರೆ. ಅಂದು ನಗರಸಭೆ ಪೌರಾಯುಕ್ತರಿಗೆ ಕರೆ ಮಾಡಿ ದೂರನ್ನ ನೀಡಿದಾಗ ಅಧಿಕಾರಿಗಳು ಸ್ಥಳಕ್ಕೆ ಬಂದು ದಾಖಲೆಯನ್ನ ಪರಿಶೀಲಿಸಿದಾಗ ನಗರಸಭೆ ಕೊಟ್ಟಂತಹ ಪರವಾನಗಿ ಪತ್ರ ಇಲ್ಲವಾಗಿತ್ತು. ಬೇರೆ ಯಾವುದೇ ಇಲಾಖೆಯಿಂದ ಕೂಡ ಅನುಮತಿ ಇರಲಿಲ್ಲ. ಹೀಗಾಗಿ ಪೌರಾಯುಕ್ತರ ಕೆಲಸವನ್ನು ಸ್ಥಗಿತ ಮಾಡಲು ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದು, ಪೌರಾಯುಕ್ತರ ಮಾತಿಗೆ ಬೆಲೆ ಕೊಡದೆ ಕಾನೂನು ಉಲ್ಲಂಘನೆ ಮಾಡಿ ರಾತ್ರೋರಾತ್ರಿ ಪುನಃ ಕೆಲಸ ಪ್ರಾರಂಭಿಸಿ ಹೊಂಡ ತೆಗೆದು ರಸ್ತೆ ಹಾಳು ಮಾಡಿ ಪೈಪ್ಲೈನ್ ಅನ್ನು ಅಳವಡಿಸಿರುತ್ತಾರೆ ಎಂದು ಆರೋಪಿಸಿದರು. ಗುತ್ತಿಗೆದಾರ ಕಾನೂನು ಬಾಹಿರ ಚಟುವಟಿಕೆ ಮಾಡುತ್ತಿರುವಾಗ ನಾವು ಅವರನ್ನ ಪ್ರಶ್ನಿಸಿದಾಗ ನನಗೂ ಹಾಗೂ ಚೇತನ್ ಹರಿಕಂತ್ರ ಅವರಿಗೆ ಹಣದ ಆಮಿಷ ಒಡ್ಡಿದ್ದಾನೆ ಎಂದು ದೂರಿದರು. ಕಂಪನಿಯ ಅಧಿಕಾರಿಗಳ ಮೇಲೆ ಹಾಗೂ ಗುತ್ತಿಗೆದಾರನ ಮೇಲೆ ತನಿಖೆ ನಡೆಸಿ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ನಗರಸಭೆಗೆ ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದರು. ಸುಮಾರು 2 ವರ್ಷದ ಹಿಂದೆ ಇಂಟರ್ಗ್ರೇಟೆಡ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದು ಕಾನೂನು ಬಾಹಿರವಾಗಿ ಗುತ್ತಿಗೆ ಪಡೆದು ಕಂಪೌಂಡ್ ನಿರ್ಮಾಣ ಮಾಡ್ತಾ ಇತ್ತು. ತದನಂತರ ನಾವು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೊಟ್ಟಿದ್ರು ಸುಮಾರು 2 ವರ್ಷದ ಹಿಂದೆ. ಮತ್ತೆ ಯಾವುದೇ ಒಂದು ಇಲಾಖೆಯ ಪರ್ಮಿಷನ್ ಇಲ್ಲ, ಪರವಾನಗಿ ಇಲ್ಲದೆ ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಅವರು ಕೆಲಸ ಮಾಡ್ತಾ ಇದ್ರು. ತದನಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಕೆಲಸವನ್ನು ಸ್ಥಗಿತ ಮಾಡಿ ಸುಮಾರು 1.5 ವರ್ಷ ತನಕ ಅದರಲ್ಲಿ ಕಂಪನಿ ಬಂದಾಗಿತ್ತು. ಮಾನ್ಯ ಶಾಸಕರಿಗೂ ಸಹ ನಾವು ಮನವಿ ಕೊಟ್ಟಿದ್ದೇವೆ. ಮಾನ್ಯ ಶಾಸಕರು ಸಹ ಸತೀಶ್ ಅವರ ಆಸ್ಥಾನದಲ್ಲಿ ಶಾಸಕರಿದ್ರು. ಅವರಿಗೆ ನಾವು ಮನವಿ ಕೊಟ್ಟ ನಂತರ ಅವರು ಸ್ಪಂದನೆ ಮಾಡಿದ್ರು. ಪುನಃ ಈಗ ಮತ್ತೆ ಅದೇ ಕಂಪನಿ ಈಗ ಮಾಡ್ತಾ ಇದ್ದಾರೆ. ಅವರು ನಾವು ಕೇಳಿದ್ರೆ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ, ನಾವು ಪರ್ಮಿಷನ್ ತಗೊಂಡಿದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಂದೂರು ಇಲಾಖೆಯಲ್ಲಿ ನಾವು ಹೋಗಿದ ನಂತರ ಅವರು ಸಹ ಹೇಳಿದ್ರು ಪರವಾನಗಿ ತಗೊಂಡಿದ್ದಾರೆ ಅಂತ ಹೇಳಿದ್ರು. ನಾನು RTI ಕೇಳಿದ್ದೀನಿ, ಆದ್ರೆ ಇಲ್ಲದಂತ ದಾಖಲೆ ಸಿಗ್ಲಿಲ್ಲ. ಮೊನ್ನೆ 22ನೇ ತಾರೀಕಿಗೆ ರಾತ್ರಿ 10:30 ಗಂಟೆಗೆ ಕಂಪನಿಯವರು ನಮ್ಮ ರಸ್ತೆಯನ್ನ ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಹೊಂಡ ಮಾಡಿದಾಗ ನಾವು ಊರವರು ಎಲ್ಲ ಕೂಡಿ ನಗರಸಭಾ ಸದಸ್ಯರ ಚೇತನ್ ಹರಿಕಂತ್ರ ಅವರಲ್ಲಿದ್ರು. ಮತ್ತೆ ಊರ ಎಲ್ಲ ನಾಗರಿಕರು ಸಹ ಹೋಗಿ ನಾವು ಅವರಿಗೆ ಕೇಳಿದ್ವಿ, ಯಾಕೆ ನೀವು ರಸ್ತೆಯನ್ನು ಹೊಂಡ ಮಾಡ್ತಾ ಇದ್ದೀರಿ? ರಾತ್ರಿ ಹೊತ್ತಿಗೆ JCB ತಂದಿದ್ದಾರೆ, ಸುಮಾರಷ್ಟು ಕಾರ್ಮಿಕರಲ್ಲಿದ್ದಾರೆ. ಆ ಸಮಯದಲ್ಲಿ ಗುತ್ತಿಗೆದಾರರು ರಾಮಚಂದ್ರ ಅಂತ ಹೇಳಿ ಗುತ್ತಿಗೆ ತಗೋತಾನೆ. ಬಹಳ ವರ್ಷದಿಂದ ಬೈಸ್ಕೋದಲ್ಲಿ ಸಹ ಕಾನೂನು ಬಾಹಿರವಾಗಿ ಗುತ್ತಿಗೆ ಮಾಡ್ತಾರೆ. ಇದು ಘೋರ ಅನ್ಯಾಯ. ಇದು ನಮಗೆ ಊರಲ್ಲಿ ಆಗ್ತಾ ಇರೋದು ಇದು ಬಹಳಷ್ಟು ಅನ್ಯಾಯ. ಯಾಕಂದ್ರೆ ನಾವು ಬಹಳಷ್ಟು ಮನವಿ ಕೊಟ್ಟಿದ್ದೀವಿ. ಯಾವುದೇ ಒಂದು ಮನವಿ ಕೊಟ್ಟರು ಸಹ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಊರಲ್ಲಿ ಬಹಳ ದೊಡ್ಡ ಸಮಸ್ಯೆ ಇದೆ. ಬಂದೂರು ಇಲಾಖೆ ತನಕ ನಮಗೆ ಬಹಳಷ್ಟು ತೊಂದರೆ ಕೊಡ್ತಾನೆ ಬಂದಿದ್ದಾರೆ. ಮತ್ತೆ ಇಂತಹ ಇಲ್ಲಿಗಲ್ ಅನಧಿಕೃತ ಚಟುವಟಿಕೆ ಅವರು ಆಸ್ಪದ ಕೊಡ್ತಾರೆ. ಎಲ್ಲ ಭ್ರಷ್ಟಾಚಾರಿಗಳು, ಭ್ರಷ್ಟ ಅಧಿಕಾರಿಗಳು ಬಂದಿದ್ದಾರೆ. ಇದು ದೊಡ್ಡ ವಿಷಯ. ದಯಮಾಡಿ ನಾವು ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಹ ನಾವು ಮನವಿ ಮಾಡ್ತೀವಿ ಮುಂದೆ. ಮತ್ತೆ ಇದು ಅನ್ಯಾಯದ ಪರವಾಗಿ ನಾವು ಹೋರಾಟ ಮುಂದೆ ಇರ್ತದೆ. ಮತ್ತೆ ಹಣದ ಆಮಿಷ ಒಡ್ಡಿದ ರಾಮಚಂದ್ರ ಜೊತೆಗೆ ಆದಷ್ಟು FIR ಮಾಡಿಸ್ಬೇಕು, ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು. ಮತ್ತೆ ನಮ್ಮ ಸ್ಟೇಷನ್ದಲ್ಲಿ ಹೋದ್ರು ಸಹ ಇವರು ನಮ್ಮ ಮನವಿ ತಗೊಂಡಿಲ್ಲ, ಕಂಪ್ಲೇಂಟ್ ತಗೊಂಡಿಲ್ಲ CPI ಸಾಹೇಬರು ನಿನ್ನೆ. ಸೊ ಮತ್ತೆ ಟ್ರಾಫಿಕ್ ಉಲ್ಲಂಘನೆಯನ್ನು ಸಹ ಮಾಡಿದ್ದಾರೆ ಇವರು. ಈಗ ಒಂದು ರೋಡ್ ರಸ್ತೆ ಕಾಮಗಾರಿ ನಡೀತಾ ಇದ್ರೆ ಆ ಸ್ಥಳದಲ್ಲಿ ಟ್ರಾಫಿಕ್ ಇರಬೇಕಾಗಿತ್ತು. ನಾವು ಹೋಗಿ ವಿರೋಧ ಮಾಡುವಾಗ ಒಂದು ಅರ್ಧ ಗಂಟೆ ನಂತರ ಟ್ರಾಫಿಕ್ ಅವರು ಬಂದಿದ್ದಾರೆ, PSI ಅವರು ಬಂದಿದ್ದಾರೆ, ಗುತ್ತಿಗೆದಾರರ ಜೊತೆ ಚರ್ಚೆ ಮಾಡಿದ್ದಾರೆ, ಮತ್ತೆ ಹೋಗ್ಬಿಟ್ಟಿದ್ದಾರೆ. ನಾಳೆ ಅಪಘಾತ ಆದ್ರೆ ಏನೋ ಅಪಘಾತ ಸಂಭವ, ಯಾರ ಜೀವನ ಹಾನಿ ಅಂದ್ರೆ ಯಾರಿಗೂ ಸಂಬಂಧ ಇಲ್ಲ. ಪೊಲೀಸ್ ಇಲಾಖೆಗೆ ಪರ್ಮಿಷನ್ ಇಲ್ಲ. ಅವರು ಟ್ರಾಫಿಕ್ ಉಲ್ಲಂಘನೆ ಸಹ ಮಾಡಿದ್ದಾರೆ ಈ ಪತ್ರಿಕೆಗಳಲ್ಲಿ. ಸೊ ಯಾವುದೇ ದಾಖಲೆಯನ್ನು ಇಡದೆ ರಾಜಾರೋಷವಾಗಿ ದೊಡ್ಡದಲ್ಲಿ ಕಂಪನಿ ನಡೆಸ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಆಸ್ತಿ ಹಾನಿ ಮಾಡ್ತಾ ಇದ್ದಾರೆ. ಇಂಥವ್ರಲ್ಲಿ ಕಾನೂನು ಕ್ರಮ ಕೈಗೊಂಡು ಅವರಿಗೆ ನ್ಯಾಯಯುತವಾಗಿ ಶಿಕ್ಷೆ ಕೊಡಬೇಕು.
ಮತ್ತೆ ರಾಮಚಂದ್ರಿಂದ ಆಮಿಷ ಇರುವಂತ ಒಂದು ಗುತ್ತಿಗೆದಾರ ಇವೊಂದು ಲೈಸೆನ್ಸ್ ರದ್ದುಪಡಿಸಬೇಕು. ಅವ್ರಿಗೆ ಯಾವುದೇ ಕಾಮಗಾರಿ ಕೊಡಬಾರದು. ಅನಧಿಕೃತವಾಗಿ ಕೆಲಸ ಮಾಡ್ತಿದೆ ಮತ್ತು ನಾವು ಸಮಾಜ ಸೇವಕರು, ಹೋರಾಟಗಾರರು ಮತ್ತು ನಮ್ಮಂತವರಿಗೆ ನೀವು ಹಣದ ಆಮಿಷ ಓದ್ತಾ ಇದ್ದೀರಿ ನೀವು. ಮತ್ತು ನೀವು ಈ ರೀತಿಯಾಗಿ ಇಲ್ಲಿಗಲ್ ಆಕ್ಟಿವಿಟೀಸ್ ಅನ್ನ ಮಾಡ್ತೀರಿ, ಕಾನೂನು ಬಾಹಿರಾಗಿ ಮಾಡ್ತೀರಿ. ಎಲ್ಲರಿಗೆ ದುಡ್ಡು ತಿನ್ಸೆಯ ಎಲ್ಲ ಆದೇಶ ಸರ್ಕಾರದ ನಿಯಮವನ್ನು ಗಾಳಿಗೆ ತೂರಿ ನೀವು ಲಂಚ ಕೊಟ್ಟಂತೆ ಪೊಲೀಸರಿಗೆ ಲಂಚ ಕೊಟ್ಟಂತೆ ನೀವು ಇಲ್ಲಿ ಕಾಮಗಾರಿ ಮಾಡ್ತಾ ಇದ್ದೀರಿ ಅಂತ ನಾನು ಹೇಳಿದೆ ಅವರಿಗೆ. ತದನಂತರ ಅಲ್ಲಿ ಸ್ಟಾಪ್ ಮಾಡಿದ್ರು ಅಂತ ಹೇಳಿ ನಗರಸಭಾ ಅಧಿಕಾರಿಗಳು ಹೋದ್ರು. ತದನಂತರ ನಾವು ಹೋದ್ರು. ನೋಡಿದ್ರೆ ಬೈಕ್ ತನಕ ಇವರೆಲ್ಲ ರಸ್ತೆಯನ್ನ ಹಾಳು ಮಾಡಿಕೊಂಡು ನಗರಸಭೆ ಕಮಿಷನರ್ ಮಾತು ಕೇಳಿಲ್ಲ, ಯಾರಿಗೂ ಮಾತು ಕೇಳಿಲ್ಲ. ಅವರೆಲ್ಲ ಪೈಪ್ಲೈನ್ ಹಾಕಿ ಎಲ್ಲ ರಸ್ತೆಯನ್ನ ಮೇಲಿಂದ ಹೊರಕೊಂಡು ಹಿಂಗೆ ಬಿಟ್ಟಿದ್ದಾರೆ. ಸಚಿನ್ ಅವರಸೇಕರ್, ನಿತ್ಯರಾಜ್ ದುರ್ಗೇಕರ್, ವಿಶಾಲ್ ಉಳ್ವೇಕರ್, ಜಗನ್ನಾಥ್ ನಾಯ್ಕ್ ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.